ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಯಿತು. ಒಂದು, ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣಕ್ಕೆ ಒಳಪಡಿಸಬಾರದು. ಮತ್ತೊಂದು, ಸಮಾಪನ ವರದಿ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಎಂಬುದರ ವಿಷಯ ಕುರಿತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುವ ಸಲುವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಒಕ್ಕೊರಲಿನಿಂದ ಸರ್ಕಾರಕ್ಕೆ ಒತ್ತಾಯವನ್ನು ಸಹ ಮಾಡಲಾಯಿತು. ಇನ್ನು ಸಂಘದ ಅಧ್ಯಕ್ಷರಾದ ಸಿ. ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಬೆಳಿಗ್ಗೆಯಿಂದ ಸಂಜೆವರೆಗೂ ನಡೆಸಲಾಯಿತು. ಇನ್ನು ಸಂಘದ ಅಧ್ಯಕ್ಷ ಸಿ. ರಮೇಶ್ ಅವರು ಮಾತನಾಡಿ, ಸರ್ಕಾರದಿಂದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಮಾಪನ ವರದಿ ಕರ್ನಾಟಕ ರಾಜ್ಯದಲ್ಲಿ ಕಡ್ಡಾಯವಾಗಿರುತ್ತದೆ. ಇತರ ರಾಜ್ಯಗಳಲ್ಲಿ ಕಡ್ಡಾಯವಾಗಿರುವುದಿಲ್ಲವನ್ನು ಹೋಲಿಸಿ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದ ಮಾದರಿಯನ್ನು ಅಳವಡಿಸಿಕೊಳ್ಳುವಂತೆ ಸರ್ಕಾರದಲ್ಲಿ 150 ಕಿಲೋವ್ಯಾಟ್ವರೆಗೂ ಗುತ್ತಿಗೆದಾರರು ಬೇಡ ಎಂಬ ಪ್ರಸ್ತಾವನೆಯಲ್ಲಿರುವ ವಿಷಯವನ್ನು ಕೈಬಿಡುವ ಬಗ್ಗೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣಕ್ಕೆ ಹಸ್ತಾಂತರಿಸುವ ಕೆಲಸವನ್ನು ಸರ್ಕಾರ ತರಾತುರಿಯಲ್ಲಿ ಮಾಡಲು ಹೊರಟಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಇದೇ ವೇಳೆ ಸರ್ಕಾರದ ಇಲಾಖೆಗೆ ಕ್ಲಾಸ್ ತೆಗೆದುಕೊಂಡರು. ಇನ್ನು ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಇಂಧನ ಇಲಾಖೆಯ MD ಆದಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಆಗಮಿಸಿ ಸಂಘದ ಅಧ್ಯಕ್ಷರಿಂದ ಮನವಿ ಪತ್ರವನ್ನು ಸ್ವೀಕರಿಸಿದರು. ನಂತರ ಮಾತನಾಡಿದವರು, ಜೂನ್ 30ರ ಒಳಗಾಗಿ ಸಭೆಯನ್ನು ಕರೆದು ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ಚರ್ಚಿಸಲಾಗುತ್ತದೆ. ತದನಂತರ ಇದಕ್ಕೆ ಸಾಧಕ ಬಾಧಕಗಳನ್ನು ಚರ್ಚಿಸಿ ನಿಮಗೆ ತಿಳಿಸಲಾಗುತ್ತದೆ ಎಂದು ಇದೇ ವೇಳೆ ಅವರು ತಿಳಿಸಿದರು. ಅದಕ್ಕೆ ಒಪ್ಪದ ಅಧ್ಯಕ್ಷರು ಜೂನ್ 30ರ ಒಳಗಾಗಿ ಅಂದರೆ 27ನೇ ತಾರೀಕಿನಂದು ತಮ್ಮ ಸಭೆಯನ್ನು ನಡೆಸಿ ನಮಗೆ ಅಧಿಕೃತವಾಗಿ ತಿಳಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ರೈತ ಸಂಘಟನೆಯೊಂದಿಗೆ ಬೃಹತ್ ಪ್ರತಿಭಟನೆಯನ್ನು ಇಡೀ ರಾಜ್ಯದಾದ್ಯಂತ ಕೈಗೊಳ್ಳಲಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ಇದೇ ವೇಳೆ ನೀಡಿದರು. ಇನ್ನು ಇದೇ ವೇಳೆ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗುತ್ತದೆ. ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಬಗ್ಗದೇ ಹೋದರೆ ಉಗ್ರ ಸ್ವರೂಪದ ಹೋರಾಟದ ಎಚ್ಚರಿಕೆಯನ್ನು ನೀಡಿದರು. ಇನ್ನು ಪ್ರತಿಭಟನೆಯಲ್ಲಿ ಗೌರವ ಉಪಾಧ್ಯಕ್ಷರಾದ ಎಸ್. ಹರೀಶ್ ಪಾಟೀಲ್, ಕನ್ನಡ ಸಮಿತಿ ಅಧ್ಯಕ್ಷರಾದ ಅಫ್ಜಲ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರಬಾಬು ಹಾಗೂ ಹೋರಾಟ ಸಮಿತಿಯ ಅಧ್ಯಕ್ಷರು ಸೇರಿದಂತೆ ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯುತ್ ಗುತ್ತಿಗೆದಾರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಕ್ಕೊರಲಿನ ಕೂಗನ್ನು ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸವನ್ನು ಅವರು ಪ್ರಾಮಾಣಿಕವಾಗಿ ಮಾಡಿದರು. ಯಾರು ಗ್ರಾಹಕನೇ ಸೆಲ್ಫ್ ಡಿಕ್ಲರೇಷನ್ ಮಾಡಿ ಅವರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡುವಂಥ ಒಂದು ಯೋಜನೆಯನ್ನು ಕರಡು ಪ್ರತಿಯನ್ನು ರೆಡಿ ಮಾಡಿ ಸರ್ಕಾರದ ಅನುಮೋದನೆಗೆ ಕಳಿಸಿದ್ದಾರೆ. ಅದು ರದ್ದಾದರೆ ಲಕ್ಷಾಂತರ ಜನ ನಾವು ಬೀದಿಗೆ ಬರ್ತೀವಿ. ಯಾಕೆ ಅದನ್ನು ರದ್ದು ಮಾಡ್ತಾ ಇದ್ದಾರೆ ಅಂತ ನಮ್ಮದು ಒಂದು ಕ್ವಶನ್. ರದ್ದು ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಅನುಕೂಲ, ಗುತ್ತಿಗೆದಾರ ಇರೋದ್ರಿಂದ ಸರ್ಕಾರಕ್ಕೆ ಏನು ಅನುಕೂಲ ಅನ್ನೋದನ್ನು ನಾನು ಅಂಕಿಅಂಶ ಸಮೇತ ತಿಳಿಸ್ತೀನಿ. ನಮಗೆ ಒಂದು ಇಂಧನ ಇಲಾಖೆ ಇದೆ, ವಿದ್ಯುತ್ ಪರಿವೀಕ್ಷಣಾಲಯ ಅಂತ, ಅವರು ನಮಗೆ ಲೈಸೆನ್ಸನ್ನು ಕೊಡ್ತಾರೆ. ನಮ್ಮಲ್ಲಿ ವಿದ್ಯುತ್ ಗುತ್ತಿಗೆದಾರರು, ವೈರ್ಮೆನ್ ಮತ್ತು ಸೂಪರ್ವೈಸರು 69,812 ಜನ ಇದ್ದೀವಿ. ಆ ವಿದ್ಯುತ್ ಪರಿವೀಕ್ಷಣಾಲಯದಲ್ಲಿ 212 ಜನ ಸಿಬ್ಬಂದಿ ವರ್ಗ ಇದೆ, ಅಂದರೆ ಅಟೆಂಡ್ರಿಂದ ಹಿಡಿದು ಆಫೀಸರ್ವರೆಗೂ. ಆ ಇಲಾಖೆ 2024-25 ಫೈನಾನ್ಷಿಯಲ್ ಇಯರಲ್ಲಿ 3,803 ಕೋಟಿ ಹಣವನ್ನು ನಾವು ಪಾವತಿ ಮಾಡಿದ್ದೀವಿ ಆ ಇಲಾಖೆಗೆ, ಅಂದರೆ ಗ್ರಾಹಕರ ಮುಖಾಂತರ. ಆ ಇಲಾಖೆಗೆ ಟೋಟಲ್ ಖರ್ಚಾಗೋದೇ 100 ಕೋಟಿ, ಅಂದರೆ 3,700 ಕೋಟಿ ಹಣ ಬರ್ತಾಯಿದೆ. ಯಾವುದು
ಹಣ ಅಂತ ಕೇಳ್ಬೋದು. ನಾವು ಯಾವುದೇ ಒಂದು ಪರಿವರ್ತಕ ಟ್ರಾನ್ಸ್ಫಾರ್ಮರ್, ಜನರೇಟರ್ ಆರ್ ಲಿಫ್ಟ್ ಯಾವುದೇ ಅಥವಾ ಬಹುಮಹಡಿ ಕಟ್ಟಡ 15 ಮೀಟರ್ ಕ್ರಾಸಾದಂಥ ಕಟ್ಟಡಗಳನ್ನು ಸುರಕ್ಷತೆ ಮತ್ತು ಇತರ ವಿಷಯಗಳನ್ನು ಪರಿಶೀಲಿಸಿ ನಕ್ಷೆಯನ್ನು ಮಾಡಿ ಸಮಾಪನ ವರದಿಯನ್ನು ಸಕಾಲ ಅಥವಾ ಅವ್ರದ್ದೊಂದು ವೆಬ್ ಇದೆ ಅದರಲ್ಲಿ ಅಪ್ಲೈ ಮಾಡ್ತೀವಿ. ಅದಕ್ಕೆ ಅವರು ಶುಲ್ಕವನ್ನು ನಿಗದಿ ಮಾಡ್ತಾರೆ, ಅದು ಪೇಮೆಂಟ್ ಮಾಡ್ತೀವಿ. ಅಧಿಕಾರಿ ಬಂದು ಕೇವಲ ಅರ್ಧ ಗಂಟೆ ಒಳಗಡೆ ಅದನ್ನು ಓಕೆ ಮಾಡಿ ಅದನ್ನೇನಿದೆ ಟೆಸ್ಟ್ ಮಾಡಿ ಹೋಗ್ತಾರೆ. ನಾವಿಲ್ಲ ಅಂದರೆ ಈ ಸರ್ಕಾರ 60,000 ಜನ ಅಪಾಯಿಂಟ್ ಮಾಡ್ತೀವಿ ಸಂರಕ್ಷಣೆ. ನಮ್ಮ ಕುಟುಂಬ ಈ ವ್ಯವಸ್ಥೆಯನ್ನು ನಂಬಿ 35 ಲಕ್ಷಕ್ಕೂ ಅಧಿಕ ಜನ ನಾವು ಈ ವೃತ್ತಿಯನ್ನು ನಂಬಿ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕು ಹಳ್ಳಿಯೂ ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇದ್ದಾರೆ. ಅದರಿಂದ ನಾನು ಇವತ್ತು ಘನ ಸರ್ಕಾರಕ್ಕೆ ಹಾಗೂ ಮಾನ್ಯ ಇಂಧನ ಸಚಿವರಿಗೆ ಏನು ಈ ಕಾಯ್ದೆಗಳನ್ನ ಮಾಡ್ತಾ ಇದ್ದೀರಾ ಕೂಡಲೇ ರದ್ದು ಮಾಡಿ. ಏನು 105 ವರ್ಷಗಳಿಂದ ಇದೆ ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ ಏನಿದೆ ಅದನ್ನು ಮುಂದುವರಿಸಿ ಗುತ್ತಿಗೆದಾರರು ಈ ರಾಜ್ಯದಲ್ಲಿ ಸ್ವಾವಲಂಬಿಗಳಾಗಿ ಬದುಕುವಂಥ ಒಂದು ವ್ಯವಸ್ಥೆ ಆಗಲಿ. ಗುತ್ತಿಗೆದಾರರು ಬರೀ ಗಂಡು ಮಕ್ಕಳು ಇಲ್ಲ, ಹೆಣ್ಣು ಮಕ್ಕಳು ಗುತ್ತಿಗೆದಾರರು ಇದ್ದಾರೆ. ಇವತ್ತು ನಾವು BE ಓದಿದ್ದೀವಿ, ಡಿಪ್ಲೊಮಾ ಮಾಡಿದ್ದೀವಿ, ಹಲವಾರು ಜನ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ. ಇವತ್ತು ನಿರುದ್ಯೋಗ ಸಮಸ್ಯೆ, ಸ್ವಯಂ ಉದ್ಯೋಗಗಳನ್ನ ಮಾಡುವಂಥ ಉದ್ದೇಶದಿಂದ ನಾವು ಕೆಲಸವನ್ನು ಮಾಡ್ತಾಯಿದ್ವಿ. ದಯವಿಟ್ಟು ಸರ್ಕಾರ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈ ಪ್ರತಿಭಟನೆ ಇವತ್ತಿಗೆ ನಿಲ್ಲಲ್ಲ. ನಮಗೆ ಯಾವುದೇ ಥರದ ತೊಂದರೆ ಆದರೆ ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ, ರಕ್ತ ಕ್ರಾಂತಿಗೂ ರೆಡಿ ಇದ್ದೀವಿ, ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀವಿ ಅಂತ ಈ ವಾಹಿನಿ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟವಾಗಿರುವಂಥ ಜಿಲ್ಲೆ. ಆಮೇಲೆ ಕೊಡಗು ಜಿಲ್ಲೆ ತಗೊಂಡಿಲ್ಲ ಅವರು. ಒಂದು ಉದಾಹರಣೆ, ನಮ್ಮ ಚಾಮುಂಡೇಶ್ವರಿ ಕಂಪ್ನಿಯಲ್ಲಿ ಕೊಡಗು ಜಿಲ್ಲೆ ತಗೋತಾಯಿಲ್ಲ. ಯಾಕೆ ಕೊಡಗು ಜಿಲ್ಲೆ ತಗೋತಿಲ್ಲ ಅಂದರೆ ಕೊಡಗು ಜಿಲ್ಲೆ ಇಂಟೀರಿಯರ್ ಅಲ್ಲಿ ಇಲ್ಲಿ ಇದೆ, ಅಲ್ಲಿ ಲಾಭ ಸಿಗಲ್ಲ, ಅಲ್ಲಿ ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು. ಕೊಡಗು ಜಿಲ್ಲೆ ಯಾಕೆ ಅದು ಅವರು ಆಯ್ಕೆ ಮಾಡಲಿಲ್ಲ? ಮೈಸೂರು, ಹಾಸನ, ಮಂಡ್ಯನ ಯಾಕೆ ಆಯ್ಕೆ ಮಾಡಿದ್ರು? ಅದರಿಂದ ಅವ್ರಿಗೆ ಎಲ್ಲಿ ಲಾಭ ಇದೆ, ಎಲ್ಲಿ ಇಂಡಸ್ಟ್ರಿಗಳು ಬರ್ತಾಯಿದೆ, ಎಲ್ಲಿ ನ್ಯೂ ಲೇಔಟ್ಸ್ಗಳು ಬರ್ತಾಯಿದೆ, ಎರಡು ಮಾಡಿದ್ದಾರೆ, ಗ್ರೀನ್ ಝೋನ್, ಬ್ರೌನ್ ಝೋನ್. ಗ್ರೀನ್ ಝೋನ್ ಅಂದರೆ ಹೊಸ ಲೇಔಟ್ಗಳು ಡೆವಲಪ್ ಆಗೋಂಥವ್ರಿಗೆ ಗ್ರೀನ್ ಝೋನ್. ಬ್ರೌನ್ ಝೋನ್ ಅಂದರೆ ಎಲ್ಲಿ ಹೊಸ ಇಂಡಸ್ಟ್ರಿಗಳು ಅಥವಾ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿಯಲ್ಲಿ ಇರುವಂಥ ಆ ಏರಿಯಾಗಳನ್ನ ಮಾತ್ರ ಆಯ್ಕೆ ಮಾಡಿದ್ದಾರೆ. ಇದು ನಾನು ಓರಲ್ಲಾಗಲ್ಲ, ಇದು ಅಂಕಿಅಂಶ ಸಮೇತ ಸರ್ಕಾರದ ಆದೇಶದಲ್ಲಿರುವಂಥದ್ದು. ಎಲ್ಲಿ ಡೆವಲಪ್ಮೆಂಟ್ ಆಗಿ ಅವ್ರಿಗೆ ಅಭಿವೃದ್ಧಿ ಆಗ್ತದೆ ಆ ಜಾಗಗಳನ್ನ ಆಯ್ಕೆ ಮಾಡಿದ್ದಾರೆ. ಹಾಗೆ ನಾವು ಏನು ಇವತ್ತು ವಿದ್ಯುತ್ ಇಲಾಖೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು. ಈ ಒಂದು ಅಂತರ್ಜಾಲವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗೋಕ್ಕೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಲಕ್ಷಾಂತರ ಕಾರ್ಮಿಕರು ಜೀವವನ್ನು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ವೇದಿಕೆಯ ಹಿಂಭಾಗದಲ್ಲಿ ಮತ್ತು ಸೈಡಲ್ಲಿ ಇರುವ ಸದಸ್ಯರು ಬೇಡಿಕೆ ಇಲ್ಲಿಯವರೆಗೂ ಮುಂದಿನ ನಿರ್ಧಾರ ತಗೊಂತೀವಿ. ಸರ್ಕಾರಕ್ಕಿಂತ ಯಾರಾದರೂ ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು ಅಥವಾ ಕಂಪ್ಯೂಟರ್ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೇಟ್ ಮಾಡ್ತಾರೆ. ರಾಜ್ಯ ಉಪಾಧ್ಯಕ್ಷರು ಭಾಗ ಶ್ರೀ ರಮೇಶ್ ಅವರು ರಾಜ್ಯ ಅಧ್ಯಕ್ಷರು ಅವರ ಮತ್ತು ಅವರ ತಂಡದವರ ಒಂದು ಸಮೂಹದಲ್ಲಿ ಅವರೆಲ್ಲರೂ ಕೂಡ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಕರ್ನಾಟಕ ಸರ್ಕಾರದ ಪರವಾಗಿ ತಮ್ಮ ಮನವಿಯನ್ನು ಇವತ್ತು ಸ್ವೀಕಾರ ಮಾಡಕ್ಕೆ ಬಂದಿದ್ದೇವೆ. ಅಧ್ಯಕ್ಷರಿಗೆ ಮತ್ತು ಅವರ ಪದಾಧಿಕಾರಿಗಳಿಗೆ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಕೂಡ ಕರೆದು ಮಾನ್ಯ ಇಂಧನ ಸಚಿವರ ಸಮ್ಮುಖದಲ್ಲಿ ಸಭೆಯನ್ನು ಮಾಡಿ ಕೂಡಲೇ ಚರ್ಚೆ ಮಾಡಿ ಈ ವಿಷಯ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಭರವಸೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ಟಾರ್ಟ್ ಸಾಗರವರು ಜನಪರವಾಗಿ ಮತ್ತು ತಮ್ಮ ಗುತ್ತಿಗೆದಾರ ಸಂಘ ಪರವಾಗಿ ಕಾಳಜಿ ವಹಿಸಿದ್ದಾರೆ. ಖಂಡಿತ ಇವತ್ತು 15 ನಿಮಿಷಗಳನ್ನು ನಾನು ಸಭೆಯನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಿಮಗೆ ಸಭೆ ಕೊಡಲಿಕ್ಕೆ ವ್ಯವಸ್ಥೆ